ನಾಟಕ ನಾಣಿಯ ಸ್ವರ್ಗದ ಕನಸು. ರಚನೆ ಗಜಾನನ ಶರ್ಮಾ. ನಿರ್ದೇಶನ ಶಶಿಧರ ಎಲ್ಲಾರ್. ಪ್ರಸಾದನ ಮಹಾಬಲ ಕರ್ಮಡ್ಕರ್. ದಯಮಾಡಿ ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ ಅಥವಾ ಸೈಲೆಂಟ್ ಮೋಡ್ನಲ್ಲಿಡಿ. ನಾಟಕಕ್ಕೆ ಅಡ್ಡಿಪಡಿಸಬೇಡಿ. ಇದು ನಿಮ್ಮ ಮಕ್ಕಳ ನಾಟಕ. ಈಗ ನಿಮ್ಮ ಮುಂದೆ ನಾಣಿಯ ಸ್ವರ್ಗದ ಕನಸು. ಜಾಗ್ರತೆ ಆಯ್ತಾ ನೀನು ನೋಡಿಕ ಆಫ್ ಮಾಡಿ ಪುನಃ ಆನ್ ಮಾಡಿ. ಕನ್ಸಲ್ಲಿ ಎಲ್ಲ ಎದುರು ಓಡ್ತಿರುವಾಗ ನಾನು ಈ ನಾಣಿ ಆ ಭಯಂಕರ ರಾಕ್ಷಸನನ್ನು ಹಿಡಿದು ಹೊಡೆದು ಓಡಿಸ್ತೆ ಅಂದ್ರೆ ಏನ್ ತಮಾಷೆನಾ ಸುಮ್ಮನೆನಾ? ಆದ್ರೆ ಅದ್ ಬರೀ ಕನ್ಸು. ನನ್ ಪೇಲೆನೆಲ್ಲೋ ಇಟ್ಟೆ. ಇಲ್ಲಿದೆ. ಇತ್ತೀಚಿನ ಮಕ್ಕಳಿಗೆ ಎಷ್ಟು ಕಷ್ಟ ಅಂತೀರ. ಒಂದು ಪೇಲೆನ್ನು ತಿನ್ನೋಕು ಪರದಾಟ. ಶಾಲೆ ತಿನ್ನೋಣ ಅಂದ್ರೆ ನನ್ನ ಪ್ರಿನ್ಸಿಪಲ್ ಕಾಟ. ಅದೇ ಮನೇಲಿ ತಿನ್ನೋಣ ಅಂದ್ರೆ ಅಮ್ಮನ್ ಕಾಟ. ಅದಕ್ಕೆ ಎಲ್ರಿಗಂತ ಇಲ್ಲಿಗೆ ಬಂದಿದ್ದೀನಿ. ನಂಗೆ ಗೊತ್ತು ಸ್ವಾಮಿ ನೀವೆಲ್ಲ ಇದ್ದೀರಾ ಅಂತ. ಆದ್ರೆ ನೀವು ತುಂಬಾ ಒಳ್ಳೆಯವರು, ದೇವ್ರತ್ತವರು. ನಾನು ಈ ಪೇರ್ಲೆ ತಿಂತೀನಿ. ಇಲ್ಲಿ ನಿಮ್ಗೆ ಸ್ವಲ್ಪ ಎಲ್ಲ ಕಣ್ಣು ಮುಚ್ಕೊಳ್ಳಿ. ಅದು
ಕಲಿಬೇಕಿರ್ಬೇಕು. ಎಲ್ಲೋ ಬೀದಿ ನಾಯಿಗಳು ಕಚ್ಚಾಡಿರ್ಬೇಕು. ಅದು ನಾನು ಕಷ್ಟಪಟ್ಟು ಕಾಪಾಡಲು ಸಂಬಿರೋದು ಕೊಡು. ಅಯ್ಯೋ ಪಾಪ ಕಾಪಾಡ ಹೇಳ್ತಾನಂತೆ ಕೊಟ್ರು. ಅಯ್ಯೋ ಪಾಪ ನಿನಗೆ ಕೊಡ್ಲಿಲ್ಲ ಅಂದ್ರೆ ನಾನಲ್ಲೇ ಬಿಸಿಗೆ ಗೆಲ್ಬಿಡ್ತೀನಿ. ಬಿಸಿ ಹೇಳ್ತಾನಂತೆ ಬಿಸಿ ಹೇಳ್ಕೊ. ಬರ್ತಾನೆ ಬಿಡಮ್ಮ. ಎಲ್ರೂ ಕೇಳಿ ನಾನು ನಾಳಿಂದ ಶಾಲೆಗೆ ಹೋಗಲ್ಲ. ಏನು ಶಾಲೆಗೆ ಹೋಗಲ್ವಾ? ಹಾಗಂದ್ರೆ ಏನು ನಿಮ್ ಮಿಸ್ ಬೈದ್ರಾ? ಇಲ್ಲಮ್ಮ, ಹೊತ್ತಾ? ಮಿಸ್ ಯಾಕಮ್ಮ ನಂಗೆ ಹೊಡಿತಾರೆ? ಅವ್ರಿಗೆ ನಾನ್ ಕಂಡ್ರೆ ತುಂಬಾ ಇಷ್ಟ. ಮತ್ತೆ ಬಂದಿದ್ ರೋಗ. ಇದರೆಲ್ಲ ನನ್ ಫ್ರೆಂಡ್ಸು, ಒಬ್ರು ಕೂಡ ಸರಿ ಇಲ್ಲ. ನಿನ್ನ ನನಗೆ ಕಾಟ ಕೊಡ್ತಾರೆ. ಓ ಫ್ರೆಂಡ್ಸ್ ಜಗಳ ಮಾಡಿದ್ಯಾ? ಇವತ್ತು ಹೀಗಿರ್ತಾರೆ ನಾಳೆ ಹಾಗಿರ್ತಾರೆ. ಅದೇ ದೊಡ್ಡ ವಿಷಯ ಇಲ್ಲ ಬಿಡು. ಹಾಗಿಲ್ಲ ಹೀಗೂ ಇಲ್ಲ, ಏನೇ ಆದ್ರೂ ನಾನು ಅಲ್ಲಿಂದ ಶಾಲೆಗೆ ಹೋಗಲ್ಲ. ಅಮ್ಮ ಪ್ಲೀಸ್ ಅಮ್ಮ, ಆ ಪಕ್ಕದ ಮನೆ ಪ್ರವೀಣ್ ಇದನ್ನಲ್ಲ, ಅವ್ನು ಹೋಗೋ ಶಾಲೆಗೂ ನಾನು ಕಳ್ಸಮ್ಮ ಪ್ಲೀಸ್ ಅಮ್ಮ. ಏನು ಪ್ರವೀಣ ಹೋಗೋ ಶಾಲೆನಾ? ಅಲ್ಲಿ ತುಂಬಾ ಫೀಸು. ಅಷ್ಟೊಂದು ಫೀಸ್ ಕೊಡಕ್ಕಾಗುತ್ತಾ ನಮ್ಗೆ? ಬಾಬಾ ತಿಂಡಿ ತಿನ್ನು. ನನಗೆ ತಿಂಡಿ ಬೇಡ, ಶಾಲೆ ಬೇಡ, ಏನು ಬೇಡ ನಿಂಗೆ. ಶಾಲೆ ಬೇಡ ಅಂತ ಬಿಡು, 3 ದನ ಕಾಯ್ವಂತೆ. ಅಮ್ಮ ಪ್ಲೀಸ್ ಅಮ್ಮ. ಹಾಗಂದ್ರೂ ನಾನಿ ನೀನು ಚಿಕ್ಕ ಮಗುನ, ನಿಂಗೆ ನಮ್ಮನೆ ಪರಿಸ್ಥಿತಿ ಅರ್ಥ ಆಗಲ್ವಾ? ನಿಮ್ಮ ಅಪ್ಪ ಇರ್ತಿದ್ರೆ ನೀನು ಒಳ್ಳೆ ಶಾಲೆಗೆ ಸೇರ್ತಿದ್ವಿ. ಆದ್ರೆ ನಾನು ಹೆಂಗಸು, ಎಲ್ಲ ನನ್ ಕರ್ಮ, ಅರ್ಥ ಮಾಡ್ಕೋ. ಅಮ್ಮ ಪ್ಲೀಸ್ ಅಮ್ಮ. ಏ ಹೋಗೋ ಹಣ್ಣಾರಿ, ಹೇಳಿದ್ದೆ ಅರ್ಥಾಗಲ್ಲ. ನನ್ನದೇ ಹಣ. ಅಮ್ಮ ಅಮ್ಮ ನಾಡಿ ಏನಾಯ್ತು ಮಗು, ಯಾಕೆ ಹೀಗಿದೀಯಾ? ಹೀಗೆಲ್ಲ ಅಳ್ಬಾರ್ದು ಮಗು, ನೀನು ಜಾಣಲ್ವಾ? ಹೀಗೆ ಹಠ ಮಾಡಿದ್ರೆ ಪಾಪ ನಿಮ್ಮಮ್ಮ ಕಣ್ಣೀರ್ ಹಾಕ್ತಾಳೆ. ನಾನೇನ್ ಮಾಡ್ಲಿ ಅಜ್ಜಿ, ನನ್ಗೆ ಆ ಶಾಲೆಗೆ ಹೋಗೋಕೆ ಮನ್ಸಿಲ್ಲ. ನೀವು ಶಾಲೆಗೇನಾಗಿದ್ಯಪ್ಪ? ಹಾಗೆಲ್ಲ ಶಾಲೆಗೆ ಬೈಬಾರ್ದು ಮಗು. ಅಲ್ಲ ಶಾಲೆ ಏನ್ ಮಾಡುತ್ತೆ? ನಾವ್ ಸರಿ ಇರ್ಬೇಕು ಅಷ್ಟೇ. ಶಾಲೆ ಅಲ್ಲ ಅಜ್ಜಿ, ನನ್ ಫ್ರೆಂಡ್ಸು ಒಬ್ರು ಕೂಡ ಸರಿ ಇಲ್ಲ. ದಿನ ನನ್ಗೆ ಕಾಟ ಕೊಡ್ತಾರೆ. ಮಕ್ಕಳ ಸ್ವಭಾವನೆ ಹಾಗೆ, ಕಾಟ ಕೊಡ್ಬಾರ್ದು, ದುಃಖ ನೋವು ಇರ್ಬಾರ್ದು. ನೀನು ಬಯಸಿದ್ದೆಲ್ಲ ಸಿಗ್ಬೇಕು ಅನ್ನೋಕೆ ನಾವೇನು ಸ್ವರ್ಗದಲ್ಲ ಇದ್ದೀವಿ. ಇದು ಭೂಮಿ, ಕರ್ಮ ಭೂಮಿ. ಹಾಗಾದ್ರೆ ಈ ಮೂವಿಲಿ ನಾವು ಬಯಸಿದ್ದು ಯಾವ್ದು ಸಿಗಲ್ವಾ? അതിനകത്ത് അനുഭൂതി വൈപ്പോല എടുത്തിട്ട് ആ
ನನ್ನ ಕರ್ಮ ಯಾವ ಗತಿಯುತ್ತೋ, ನಂಗೆ ಯಾವಾಗ ಮುಕ್ತಿ ಸಿಗುತ್ತೋ ಆ ದೇವರಿಗೆ ಗೊತ್ತು. ಅಜ್ಜಿ, ಈ ಮುಕ್ತಿ ಅಂದ್ರೆ ಏನು? ಮಗು, ಈ ಭೂಲೋಕದ ಕಷ್ಟಗಳಿಂದ ದೂರವಾಗಿ ಹಾಗಾದ್ರೆ ಆ ಸ್ವರ್ಗದಲ್ಲಿ ಕಷ್ಟ ಅನ್ನೋದೇ ಇರಲ್ವಾ? ನಮ್ಗೆ ಏನ್ ಬೇಕು ಎಲ್ಲ ಸಿಗುತ್ತಾ? ಕಣ್ಣಪ್ಪ ಬೇಕು ಅನಿಸಿತು, ಬಯಸಿದ ತಕ್ಷಣ ಸಿಗುತ್ತೆ. ಹಸಿವಾದಾಗ ಅಮೃತ ಫಲ, ಬಾಯಾರಿದಾಗ ಅಮೃತ. ಏನು ಬೇಕು ಎಲ್ಲವೂ ಸಿಗುತ್ತೆ. ಸ್ವರ್ಗ ಅಂದ್ರೇನೆ ಹಾಗೆ ಅಲ್ವಾ ಮಗು? ಸರಿ ಬಾ ತಿಂಡಿ ತಿನ್ನು. ಅಜ್ಜಿ 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 ಪ್ಲೀಸ್ ಅಜ್ಜಿ, ಆ ಸ್ವರ್ಗದ ಬಗ್ಗೆ ಇನ್ನಷ್ಟು ನನಗೆ ಹೇಳಜ್ಜಿ, ಪ್ಲೀಸ್ ಅಜ್ಜಿ. ಆಯ್ತು ಮಗು, ನಿಂಗೆ ಆ ಸ್ವರ್ಗದ ಬಗ್ಗೆ ಕತೆ ಹೇಳ್ತೀನಿ ನಡಿ. ಇಲ್ಲಿ ಅಜ್ಜಿ ರಾಣಿಯ ಎದೆಯಲ್ಲಿ ಸ್ವರ್ಗದ ಕದ ತೆರೆದಳು. ಸ್ವರ್ಗದ ಕಲ್ಪನೆಗಳ ಬೀಜ ಬಿತ್ತಿದಳು. ರಾಣಿಯ ಎಲೆಯ ಮನಸ್ಸಿನಲ್ಲಿ ಸ್ವರ್ಗದ ಕನಸು ಚಿಗುರಿತು. ಸ್ವರ್ಗದಲ್ಲಿ ನಂದನವಿದೆ, ಕಲ್ಪ ವೃಕ್ಷವಿದೆ, ಕಾಮಧೇನುವಿದೆ, ಇಂದ್ರನ ವಜ್ರಾಯುಧವಿದೆ. ಸ್ವರ್ಗದಲ್ಲಿ ಎಲ್ಲಿ ನೋಡಿದರೂ ಮುತ್ತು ರತ್ನ ಬಂಗಾರವಿದೆ. ಸ್ವರ್ಗದಲ್ಲಿ ಒಂದು ಶಾಲೆಯೂ ಇಲ್ಲ, ಅದಕ್ಕಲ್ಲೊಬ್ಬ ಮೇಷ್ಟ್ರೂ ಇಲ್ಲ. ಸ್ವರ್ಗದಲ್ಲಿ ದುಡಿಮೆ ಇಲ್ಲದ ಗಳಿಕೆ, ಓದು ಇಲ್ಲದೆ ವಿದ್ಯೆ, ಅದಕ್ಕೆ ಅಲ್ಲಿ ಯಾರೂ ಬಡವರಿಲ್ಲ. ಸ್ವರ್ಗದಲ್ಲಿ ಅಂಚಿನ ಮನೆಗಳೇ ಇಲ್ಲ, ಬರೀ ಬಿಲ್ಡಿಂಗ್. ಎಸ್ ಓನ್ಲಿ ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್. ಸ್ವರ್ಗದಲ್ಲಿ ಸದಾ ಫಲವರಿತ ಮರಗಳು, ಹೂ ತುಂಬಿದ ಗಿಡಗಳು. ಸ್ವರ್ಗದಲ್ಲಿ ಎಲ್ಲಾ ಕಡೆ ಹಾಡುವ ಕುಣಿಯುವ ಅಪ್ಸರೆಯರು. ಅವರು ನುಡಿದರೆ ಸಂಗೀತ, ಅವರು ನಡೆದರೆ ನೃತ್ಯ. ಸ್ವರ್ಗದಲ್ಲಿ ಬಂಗಾರ ಬಣ್ಣದ ಹಕ್ಕಿಗಳಿವೆ. ಸ್ವರ್ಗದಲ್ಲಿ ಕಾಗೇನು ಕೂಡ ಕಾ ಕಾ ಸಂಗೀತ ಹಾಡುತ್ತಂತೆ. ಸ್ವರ್ಗದಲ್ಲಿ ಬಣ್ಣ ಬಣ್ಣದ ಜಿಂಕೆಗಳು ಕಲ್ಲಾಗೋಲಿಸ ಆಡ್ತವೆ. ಸ್ವರ್ಗದಲ್ಲಿ ಚರಂಡಿ ದುರ್ಗಂಧ ಇಲ್ಲ, ಮುನ್ಸಿಪಾಲ್ಟಿನೂ ಇಲ್ಲ, ಎಲ್ಲಾ ಕಡೆ ಸುಗಂಧ. ಸ್ವರ್ಗದಲ್ಲಿ ಕತ್ತಲೆನೇ ಆಗೋಲ್ಲ, ಅದಕ್ಕೆ ಇಲ್ಲಿ ಕರೆಂಟ್ ಬಿಲ್ಲು ಕಟ್ಟಂಗಿಲ್ಲ. ಯಾರು ಇಲ್ಲ, ಹೋಗಂಗಿಲ್ಲ, ಬರೀ ಆಟ ಆಟ ಆಟ. ಹೀಗೆ ಅಜ್ಜಿ ಸ್ವರ್ಗದ ಸುಖವನ್ನು ಹೇಳ್ತಾ ಹೋದ್ಲು. ಸ್ವರ್ಗದ ಸುಂದರ ಕನಸಿನಲ್ಲಿ ನಾಡಿ ಮುಳುಗಿ ಹೋದ. ಅಂತ ಚಂದ ಹೇಳ್ತಾ ಹೇಳ್ತಾ ಒಂದಿನ ಅಜ್ಜಿ ಮಾತೇ ನಿಂತು ಹೋಯ್ತು. ಅಜ್ಜಿ ಕೋಮಾ ಸ್ಥಿತಿಗೆ ಹೋದ್ರು. ಸ್ವರ್ಗದ ಬೀಜ ಬಿತ್ತಿದ ಅಜ್ಜಿ ಕೊನೆಗೊಂದು ದಿನ ಸತ್ತೇ ಹೋದ್ಲು. ನಾನಿ ಅಜ್ಜಿ, ನಾನಿ ಅಜ್ಜಿ. ಅಯ್ಯೋ ಅಜ್ಜಿ, ನಾನ್ ಬಿಟ್ಟು ಹೋಗ್ಬೇಡ ಅಜ್ಜಿ. ನೀನ್ ಹೋದ್ರೆ ನನ್ಗೆ ಕತೆ ಯಾರು ಹೇಳ್ತಾರೆ ಅಜ್ಜಿ? ನನ್ ಜೊತೆ ಯಾರು ಆಟ ಆಡ್ತಾರೆ ಅಜ್ಜಿ? ಎದ್ದೇಳಜ್ಜಿ. ಶರಣ್ಯ, ಈ ಸಾಯುವುದು ಅಂದ್ರೆ ಏನೇ? ಅಯ್ಯೋ, ನಿಮ್ಗೆ ಆಟ ಆಡೋದ್ ಬಿಟ್ಟು ಸಾಯೋಕ್ಕಿದ್ದೆ. ಏ ಹೋಗೋ, ನಿಮ್ಗೆ ಯಾವಾಗ ಇದ್ದಿದೆ, ನಾವು ಆಟ ಆಡೋಣ. ಏ ಗೀತೇಶ್, ಈ ಮನುಷ್ಯರು ಹೇಗ್ ಸಾಯ್ತಾರೆ ನಿಂಗೆ ಗೊತ್ತಾ? ಒಬ್ಬೊಬ್ರು ಒಂದೊಂದು ರೀತಿ ಸಾಯ್ತಾರೆ.
ನಮ್ಮ ಪಕ್ಕದ ಮನೆಯವರು ಒಳ್ಳೆಗಾಯಿ ಸತ್ರಂತೆ. ನಿಂಗೆ ಯಾಕೆ ಅದೆಲ್ಲ? ಸುಮ್ನೆ ಹೋಗೋ ಬಾಳಲ್ಲ. ಒಳ್ಳೆಗಾರದ ಬೇಡಪ್ಪ, ಮೂಗಿಗೆ ನೀರ್ ನುಗ್ಗುತ್ತೆ, ಬೇಡವೇ ಬೇಡ. ಚೈತನ್ಯ, ಹೇಗ್ ಸಾಯುವುದು ಅಂತ ಹೇಳಿ. ಹೇಗೇಗೋ ಸಾಯ್ತಾರೆ, ಕೆಲವರು ನೇಣಾಕಿ ಸಾಯ್ತಾರೆ, ಅದೆಲ್ಲ ನಿಂಗ್ಯಾಕೆ? ಹೋಗೋ. ನೇಣಾಕೋಲದ ಬೇಡಪ್ಪ, ಈಗ ಹಕ್ಕಾಕೋಬೇಕಾಗುತ್ತೆ, ಬೇಡವೇ ಬೇಡ. ಚೈತನ್ಯ, ಗೀತೇಶ್, ಪ್ರೀತೇಶ್ ಯಾರಾದ್ರೂ ಒಬ್ರಾದ್ರೂ ಹೇಳ್ರು ಹೇಗ್ ಸಾಯೋದು ಅಂತ. ಅಯ್ಯೋ ಅದಕ್ಕ ಬೇಕಾದಷ್ಟು ಐಡಿಯಾಗಳಿದೆ. ಒಬ್ಬೊಬ್ರು ಶೂಟ್ ಮಾಡ್ಕೊಂಡು ಸಾಯ್ತಾರೆ, ಇನ್ ಕೆಲವರು ಚೂರಿ ಸುತ್ಕೊಂಡು ಸಾಯ್ತಾರೆ, ಇನ್ ಕೆಲವರು ವಿಷ ಕುಡ್ದು ಸಾಯ್ತಾರೆ, ಇನ್ ಕೆಲವರು ಬೆಂಕಿ ಹಚ್ಕೊಂಡು ಸಾಯ್ತಾರೆ. ನೀನ್ ಟಿವಿ ಬರೋ ಶಾಂತ ಪಾಪನ್ ಸೀರಿಯಲ್ ನೋಡೋದು, ಅದ್ರಲ್ಲಿ ಬೇಕಾದಷ್ಟು ಐಡಿಯಾ ಕೊಡ್ತಾರೆ. ಮನೆ ಟಿವಿನೇ ಇಲ್ವಲ್ಲ, ಮಾಡ್ಕೊಂಡು ಸಾಯನಂದ್ರೆ ಮನೆ ತಿಂತಲೂ ಇಲ್ಲ. ಇನ್ ವಿಷ ಅದೇನು ಸಿಗುತ್ತೋ ನನ್ಗಂತೂ ಗೊತ್ತಿಲ್ಲ. ಕುಡಿ ಚುಟ್ಕೊಂಡು ಸಾಯನಾದ್ರೆ ಅದನ್ನ ನಿಲ್ಸ್ಕೊಂಡ್ರೆ ಭಯ ಆಗುತ್ತೆ. ಏನ್ ಮಾಡ್ಲಿ? ಈ ಕಡೆ ನಮ್ಮ ಅಮ್ಮನ ಕಷ್ಟ, ಆ ಕಡೆ ನನ್ನ ಫ್ರೆಂಡ್ಸ್ ಕಾಟ. ಅಯ್ಯೋ ನನ್ ಶಾಲೆ ಈ ಹೋಮ್ ವರ್ಕ್ ಏನ್ ಮಾಡ್ಲಿ? ಅಯ್ಯೋ ಏನ್ ಮಾಡ್ಲಿ? ನಮ್ಮಜ್ಜಿ ಸಾಯೋಕ್ಕಿಂತ ಮುಂಚೆ ತಿಂಡಿ ಎಲ್ಲ ಬಿಟ್ಟಿದ್ದು, ಮಾತು ಕಥೆನು ಬಿಟ್ಟಿದ್ದು. ನಾನು ಹಾಗೆ ಮಾಡ್ತೀನಿ. ನಾನು ಹಾಗೆ ಮಾಡಿದ್ರೆ ಆರಾಮಾಗಿ ಸ್ವಲ್ಪ ಕೂತ್ಕೊಳ್ಳಲ್ಲ. ನಾನು ಹಾಗೆ ಮಾಡ್ತೀನಿ. ಎಲ್ಲ ಬೇಗ ಬಂದ್ರು. ವಿಷಯ ಗೊತ್ತಾಯ್ತೇನೋ ನಿಮಗೆ? ಅತ್ತೆ ನಿನ್ನೆ ನನಗೆ ಲೂಸ್ ಮೋಷನ್ ಆಗಿತ್ತು. ಆ ವಿಷಯ ಅಲ್ಲ ಕಣೋ. ನಾನೀಗೆ ತುಂಬಾ ಸೀರಿಯಸ್ ಅಂತೆ. ಹೌದಂತೆ. 4 ದಿನದಿಂದ ಊಟ ಮಾತುಕತೆನೂ ಇರುವಂತೆ. ಪಾಪ ಅವನಿಗೆ ಅವನಷ್ಟೇ ದೆವ್ವ ಬಿಟ್ಕೊಂಡಿದ್ದಂತೆ. ಪಾಪ ಎಷ್ಟು ಚೆನ್ನಾಗಿದ್ದ. ಎಲ್ಲ ಈ ಖಂಡಿತ ಮಾಡಿದ್ದು. ನಾನೇನ್ ಮಾಡಿದೆ? ನಾನೇನೋ ದೆವ್ವ ಇರಿಸಿದ್ದ. ಏನೋ ಸ್ವಲ್ಪ ದುರಸ್ದೆ, ಅದಕ್ಕೆ ನನ್ನ ಮೇಲೆ ಬರುತ್ತಾ? ಹಾಗಾದ್ರೆ ಅವ್ನು ಸಾಯ್ತಾನ? ಹೇಳೋದ್ ನೋಡು, ಅವ್ನ್ಯಾಕ್ ಸಾಯ್ತಾನೆ? ಪಾಪ ಅವ್ರಮ್ಮ ಹೇಗೋ ದುಡ್ಡು ಹೊಂದಿಸ್ಕೊಂಡು ಡಾಕ್ಟರ್ ರೋಗಪ್ಪನವ್ರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಬಂದ್ರೆ ಹೋಗೋಣ, ಅಲ್ಲೇ ನಡ್ತಿದೆ ಅಂತ ನೋಡೋಣ. ಅಯ್ಯೋ ಡಾಕ್ಟ್ರೇ, ಪೇಷಂಟ್ ಇವರಲ್ಲ, ಅವರು. ಅಯ್ಯೋ ಅಯ್ಯೋ ಡಾಕ್ಟ್ರೇ, ಅವಳಲ್ಲ, ಅವನು. ಹಲೋ, ನೋ ಟಾಕಿಂಗ್, ನೋ ಪ್ರಾಬ್ಲಮ್. ಅಯ್ಯೋ ಡಾಕ್ಟ್ರೇ, ನೀವು ನನ್ನ ಮಗ ನಾನಿ. 4 ದಿನ ಆಯ್ತು, ಊಟ ತಿಂಡಿ ಏನೂ ತಿಂದಿಲ್ಲ, ಬಾಯೇ ಬಿಡ್ತಿಲ್ಲ ಡಾಕ್ಟ್ರೇ. ಹಾಗಾದ್ರೆ ಸ್ಪೀಕರ್ ಔಟ. ಹಾಗಾದ್ರೆ ಅವನಿಗೆ ಅಲರ್ಜಿ ಆಗಿದೆ. ಅಲರ್ಜಿನಾ? ಅವನಿಗೆ ಅಲರ್ಜಿ. ಅಲ್ಲ ಜಾಸ್ತಿ ಅಯ್ಯೋ ಡಾಕ್ಟ್ರೇ, ಏನಾಗಿದೆ ನನ್ನ ಮಗನಿಗೆ? ಸರಿಯಾಗಿ ಪರೀಕ್ಷೆ ಮಾಡಿ ಹೇಳಿ. ಹೇಳ್ತೀನಿ. ಇವನಿಗೆ ಬಂದಿರೋ ಕಾಯಿಲೆ ಹೆಸರು ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ.
ಫ್ರೀಯಾಗಲು ಕಷ್ಟಪಟ್ಟು ಕಣ್ಣಿಗೆಣ್ಣೆ ಬಿಟ್ಟು ಒಂದು ಇಂಜೆಕ್ಷನ್ ತಯಾರಿಸಿದ್ದೀನಿ. ನರ್ಸ್, ಕಾಂಪೌಂಡರ್, ಆ ಇಂಜೆಕ್ಷನ್ ತಗೊಂಡು ಬನ್ನಿ. ಅಯ್ಯೋ, ನಮ್ ಕ್ಲಿನಿಕ್ಗೆ ಪೇಷಂಟ್ ಬರೋದೇ ಕಷ್ಟ. ಹಿಡಿದು ಅವ್ನ. ಎಲ್ಲಿಗಾದ್ರೂ ಚೌಕಾಸಿ ಮಾಡ್ಬೋದು, ಡಾಕ್ಟರ್ ತಪ್ಪಲಾಗುತ್ತಾ? ಹೀಗೆ ಹೊಸ ಹೊಸ ಕಾಯಿಲೆಗಳ ಹೆಸರು ಹೇಳ್ತಾರೆ ವಿನಃ ಯಾರೂ ವಾಸಿ ಮಾಡಲಿಲ್ಲ. ಆಗ ಯಾರು ಹೇಳಿದ್ರು ಅವನಿಗೆ ಅವನ ಜೀವನ ಬಿಟ್ಕೊಡಿದ್ದೆ ಅಂತ. ಅವನನ್ನು ಮಂತ್ರವಾಗಿ ಮುಜಮ್ಮ ಕಡೆ ಕರ್ಕೊಂಡು ಹೋದ್ರು. ಬನ್ರೋ ಹೋಗೋಣ, ಅಲ್ಲೇನಾಗಿದೆ ನೋಡೋಣ. ಅವ್ರು ಫಸ್ಟ್
50 ಸೇರು ಅಕ್ಕಿ, 50 ತೆಂಗಿನಕಾಯಿ, 5,001 ರೂಪಾಯಿ ದಕ್ಷಿಣೆ ಕೊಡು. ಆಯ್ತು ಸ್ವಾಮಿ. ಇವತ್ತು ರಾತ್ರಿನೇ ಆ ಭೂತ ತಿಂಡಿ ಮಾಡ್ಬಿಡ್ತೀನಿ. ಮಾಡ್ತೀವಿ ಸರಿಯಾಗಿ ಮಾಡ್ತೀವಿ. ಹೀಗೆ ಏನೇನು ಶಾಸ್ತ್ರ ಮಾಡಿದರೂ ಏನು ಉಪಯೋಗ ಆಗಲಿಲ್ಲ. ಕೊನೆಗೆ ಮಕ್ಕಳ ಮಾನಸಿಕ ವೈದ್ಯೆ ಡಾಕ್ಟರ್ ಶರ್ಮಿಳಾ ಅವರ ಹತ್ರ ಹೋದ್ರೆ ವಾಸಿ ಆಗುತ್ತೆ ಅಂತ ಯಾರೋ ಹೇಳಿದ್ರು. ಸರಿ ಹೋದ್ರು. ಸರಿ ಬನ್ರಿ ಹೋಗೋಣ. ಅಲ್ಲೇನ್ ನಡೀತಿದೆ ನೋಡೋಣ. Sharmila. The back side of rock up on it. ಡಾಕ್ಟ್ರೇ, ಏನ್ ಸಮಸ್ಯೆ? ಏನಂತ ಹೇಳಿ ಡಾಕ್ಟ್ರೇ, 10 ದಿನ ಆಯ್ತು. ಊಟ ತಿಂಡಿ ಏನೂ ತಿಂದಿಲ್ಲ, ಮಾತಿಲ್ಲ ಕತೆ ಇಲ್ಲ, ಎಲ್ಲೋ ನೋಡ್ತಾ ಕೂತ್ಬಿಡ್ತಾನೆ. ಅಯ್ಯೋ 10 ದಿನ ಆಯ್ತಾ? 10 ದಿನದ ಹಿಂದೆ ನಿಮ್ಮನೇಲಿ ನಾನು ಘಟನೆ ನಡೆಯುತ್ತಾ? ಇವನಜ್ಜಿ ತೀರ್ಕೊಂಡು ಇವನಿಗೆ ನರ್ಸಿ ಕಂಡ್ರೆ ತುಂಬಾ ಪ್ರೀತಿ. ಓ ಹೌದಾ? ಪ್ರೀತಿ ಇದ್ದವರು ದೂರ ಆದ್ರೆ ಮುಂತಾಗೋದು ಸಹಜ. ಅವರು ತೀರಿ ಹೋದಾಗ ಮಕ್ಕಳು ತಿತ್ತು ಅಲ್ಲಂತೆ ಆಗ್ತಾರೆ. ಸಾವಿನ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಆದ್ರೆ ಸಾವಿನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಹೀಗೆ ಮಕ್ಕಾಗಿರುವುದಕ್ಕೆ ಏನ್ ಕಾರಣ ಡಾಕ್ಟ್ರೇ? ಇದಕ್ಕೆ ಕಾರಣ ನಕಾರಾತ್ಮಕ ವರ್ತನೆ. ಶಾಲೆಯಲ್ಲಿ ಬೇರೆ ಮಕ್ಕಳೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದಿದ್ದಾಗ, ಒಂಟಿಯಾಗಿ ಕಾಲ ಕಳೆಯಲು ಕಷ್ಟ ಆದಾಗ ಮನಸ್ಸು ಹಗಲು ಕನಸು ಕಾಣಲಿಕ್ಕೆ ಶುರು ಮಾಡುತ್ತೆ. ಎಲ್ಲಿ ಇವನ ಫ್ರೆಂಡ್ಸ್ ಅನ್ನು ಕರೀರಿ. ಖಂಡಿತ ಕರಿತೀನಿ ಡಾಕ್ಟ್ರೇ. ಮಕ್ಕಳೇ ಇಲ್ಲಿ ಬನ್ನಿ. ನಿಮ್ ಫ್ರೆಂಡ್ ನಾಡಿಗೆ ಏನಾಯ್ತು? ಅದು ಏನಾಯ್ತು ಅಂದ್ರೆ ಓ ಹೌದಾ? ಇವನ ಮನಸ್ಸಿನ ಮೂಲೆಯಲ್ಲಿ ಅಂದ್ರೆ ಸುಪ್ತ ಪ್ರಜ್ಞೆಯಲ್ಲಿ ಕೂಡ ಸ್ವರ್ಗದ ಕನಸೇ ತುಂಬಿದೆ. ಈ ಕನಸನ್ನ ಸಾಧಿಸ್ಲಿಕ್ಕೋಸ್ಕರ ಇವನ ಮನಸ್ಸು ನೆಗೆಟಿವ್ ಅಪ್ರೋಚ್ಗೆ ಹೊರಟಿದೆ. ನೀವೆಲ್ಲ ಸಹಕಾರ ಮಾಡಿದ್ರೆ ಆದ್ರೆ ಇವನ ಕಾಯಿಲೆನ ವಾಸಿ ಮಾಡ್ಬೋದು. ಅಯ್ಯೋ ಆಮೇಲೆ ಕೈ ಹಿಡಿ. ಕೈ ಹಿಡಿ, ನಾನು ಬರ್ತೇನೆ. ನಮ್ಮ ಕೇಳ್ಕ Oh God! ಏನಾಯ್ತು ಡಾಕ್ಟ್ರೇ? ಏನಾಯ್ತು ಅಂದ್ರೆ ನಾಡಿ ಸತ್ತೇ ಹೋಗ್ಬಿಟ್ಟ. ಅಯ್ಯೋ ನಾನಿ, ಎದ್ದೇಳು ನಾನಿ, ಎದ್ದೇಳು. ಅಯ್ಯೋ ನಾನಿ, ಅಯ್ಯೋ. చూరం మంచి తిప్పిపోయి అంది కనసందు అతను అజ్జితికి పోయి అజ్జికి పోయి వందే బిడ్డాను సొరక 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 సొరక
ಸ್ವಾಗತ ಸುಸ್ವಾಗತ ಇದನ್ನು ಕಿಸೆಗೆ ಹಾಕು. ಎಲ್ಲಿದ್ದೀನಿ ನಾನು? ಯಾರು ಚೆನ್ನಾಗಿದೆ ಇದು. ಸ್ವರ್ಗ ಅನ್ಸುತ್ತೆ. ನಾನ್ ಸ್ವರ್ಗಕ್ಕೆ ಬಂದ್ಬಿಟ್ಟೆ. ಕುಮಾರ ನಾನಿ ಇದು ಸ್ವರ್ಗ. ನಿನ್ನನ್ನು ಸ್ವಾಗತ ಕೋರಲು ದೇವೇಂದ್ರನ ಅಪ್ಪಣೆಯಾಗಿದೆ. ಅದಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಅಂದ್ರೆ ಇದು ವಿದ್ವಾ ಸ್ವರ್ಗನ? ಸ್ವರ್ಗದಲ್ಲಿ ನಿಜ ಸುಳ್ಳು ಇಲ್ಲ. ಇದೊಂದೇ ಸ್ವರ್ಗ. ಹೌದಾ? ಸರಿ, ಪರೀಕ್ಷೆ ಮಾಡ್ತೀನಿ. ಏನ್ ನನ್ ಫೇವ್ರೆಟ್ ಅನಾನಸ್ ಕೇಸರಿ ಬಾತ್ ಸಿಗುತ್ತಾ? ಕುಮಾರ ನಾಡಿ ತೆಗೆದುಕೋ ನಿನ್ನ ಬಯಕೆ ಅನಾನಸ್ ಕೇಸರಿ ಬಾತ್. ಅನಾನಸ್ ಕೇಸರಿ ಬಾತ್ ನಿಜವಾದದ್ದು. ಅಯ್ಯೋ, ಎಷ್ಟು ಚೆನ್ನಾಗಿದೆ ಇದು. ಅನಾನಸ್ ಆ, ನೀರ್ ಕೊಡಿ, ನೀರ್ ಕೊಡಿ. ನೀರ್ ಕೇಳಿದ್ರೆ ನಗ್ತಿರಲ್ಲ. ಸ್ವರ್ಗಕ್ಕೆ ಬಂದು ನೀರು ಕೇಳಿದ್ರೆ ಅಲ್ಲ ಅಮೃತವನ್ನು ಕೇಳು. ಅಮೃತನ ಕುಡಿಯೋಕೆ ಸರಿ. ಆಂಟಿ, ನೀವಿಲ್ಲಿ ಕೈಯಲ್ಲಿ ನೀರು ಬರ್ತೀರಾ? ಏಕೆ ತುಳಿಬೇಕು? ಸ್ವರ್ಗದಲ್ಲಿ ಏನನ್ನು ಮುಟ್ಟಿದರೂ ಅಂತುವುದಿಲ್ಲ. ಹೌದಲ್ಲ, ಅಂಟೋದೇ ಇಲ್ಲ. ಹಾಗಾದ್ರೆ ಈ ರಾತ್ರಿ ಮಲಗಿ ಬೆಳಗಿದ್ದು ಹಲ್ಲುಜ್ಬೇಕು, ಮುಖ ತೊಳಿಬೇಕಾದ್ರೆ ಇಲ್ಲ, ಎಲ್ಲ ಆರಾಮಾಗಿರ್ಬೋದಲ್ವಾ? ಕುಮಾರ ನಾಡಿ ನೀನು ಬಯಸಿ ಬಯಸಿ ಸ್ವರ್ಗಕ್ಕೆ ಬಂದಿರುವೆ. ಅಯ್ಯೋ, ಆ ಭೂಲೋಕದಲ್ಲಿ ತುಂಬಾ ಕಷ್ಟ. ಈ ಕಡೆ ನಮ್ಮ ಅಮ್ಮನ ಕಷ್ಟ ನೋಡೋಕಾಗ್ದೆ, ನನ್ನ ಫ್ರೆಂಡ್ಸ್ ಕಾಟ ತಡೆಯೋಕಾಗ್ದೆ ಈ ಸ್ವರ್ಗಕ್ಕೆ ಬಂದೆ. ನೀವೆಲ್ಲ ಎಷ್ಟು ಸಂತೋಷದಿಂದ ಇದ್ದೀರಾ? ಏನ್ ಬೇಕನೋ ಏನೋ, ನಮ್ಗಲ್ಪು ಭೂಲೋಕ ನೋಡಿದ್ರೆ ಆನಂದ. ಆಂಟಿ, ನಿಮ್ಗೆ ಏನ್ ಕೆಲಸ ಇಲ್ಲ ಅನ್ಸುತ್ತಲ್ವಾ? ಮತ್ತೆ ನೀವು ಟೈಮ್ ಪಾಸ್ ಹೇಗೆ ಮಾಡ್ತೀರಾ? ನೃತ್ಯ, ವಿನೋದ ಹಾಗೂ ಮನರಂಜನೆ. ಅಬ್ಬಾ ಅಬ್ಬಾ, ಎಷ್ಟು ಸುಖ, ಎಷ್ಟು ಸುಖ. ಲಾ 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 ಲಾ. ಕಷ್ಟ ಇಲ್ಲ, ನಷ್ಟ ಇಲ್ಲ, ಕಷ್ಟ ಇಲ್ಲ, ನಷ್ಟ ಇಲ್ಲ, ದುಃಖದ ಛಾಯೆ ಇಲ್ವೇ ಇಲ್ಲ. ಕತ್ತೆ ಇಲ್ಲ, ಭಯ ಇಲ್ಲ, ಕತ್ತೆ ಇಲ್ಲ, ಭಯ ಇಲ್ಲ, ಕೆಟ್ಟದ್ದು ಇಲ್ವೇ ಇಲ್ಲ. ಲಾ 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 ಲಾ. ಶಾಲೆ ಇಲ್ಲ, ಮೆಟ್ರೋ ಇಲ್ಲ, ಶಾಲೆ ಇಲ್ಲ, ಮೆಟ್ರೋ ಇಲ್ಲ, ಹೋಮಗಾಟ ಇಲ್ವೇ ಇಲ್ಲ. ಬ್ಯಾಗು ಇಲ್ಲ, ಯೂನಿಫಾರ್ಮ್ ಇಲ್ಲ, ಬ್ಯಾಗು ಇಲ್ಲ, ಯೂನಿಫಾರ್ಮ್ ಇಲ್ಲ, ಗೆಳೆಯರ ಕಾಟ ಇಲ್ವೇ ಇಲ್ಲ. ಲಾ 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 ಲಾ. ಛೆ, ಇದೇ ಸ್ವರ್ಗ ಆಗಲ್ಲ. ಮನ್ಗೆ ನಿದ್ರೆ ಮಾಡೋಣಂದ್ರೆ ಈ ರಾತ್ರಿ ನಾಗಲ್ವೇ? ರೇಮಿಸ್, ನಿನ್ ಸ್ವರ್ಗದಲ್ಲಿ ಯಾರು ಮಕ್ಕಳೇ ಇಲ್ವಾ? ಸ್ವರ್ಗದಲ್ಲಿ ಮಕ್ಕಳು ಸಾವಿಲ್ಲದಿರುವುದರಿಂದ ಮಕ್ಕಳೇ ಇಲ್ಲ. ಆದರೆ ನಮ್ಮವರು ಬೇರೆ ಲೋಕಕ್ಕೆ ಹೋಗಿ ಸಂಸಾರ ಹುಟ್ಟಿದಾಗ ಹುಟ್ಟಿದ ಕೆಲವು ಮಕ್ಕಳಿದ್ದಾರೆ. ಹಾಗಾದ್ರೆ ಅವ್ರ ನನ್ನ ಜೊತೆ ಆಟೋಟಕ್ಕೆ ಬರ್ತಾರಾ? ಅಗತ್ಯವಾಗಿ ಕರೆಯುತ್ತೇವೆ. ಹಾ, ಅಲ್ಲಿವರೆಗೆ ಮಾಡೋಣ. ಹಾ, ಈ ಹಣ್ಣಿನ ರುಚಿ ನೋಡೋಣ. ಏನ್ ಮಾಡೋದು? ಇದು ಒಳ್ಳೆ ಇದಲ್ಲ. ಹಣ್ಣು ಹೇಳ್ತಿದ್ದಾಗೆ ಕೈಗೆ ಬಂತಲ್ಲ, ಹೇಗಿದ್ಯೋ ಏನೋ. ಛೀ, ಎಲ್ಲ ಹಣ್ಣು ಒಂದೇ ರೀತಿ, ಬರೀ ಸಿಹಿ ಸಿಹಿ ಸಿಹಿ. ಕುಮಾರ ನಾಡಿ ನೋಡು, ಇವರೇ ಅಭಯ, ದೇವೇಂದ್ರರ ಮೊಮ್ಮಗ. ಅಭಯ? ಹೌದು, ನಾನೇ. ನಿನ್ನ ಹೆಸರೇನು? ನಾರಾಯಣ ಅಂತ. ನೀನು ನನ್ನ ಫ್ರೆಂಡ್ ಆಗುದಾದ್ರೆ ನಾನೇನು? ಖಂಡಿತ ಆಗುತ್ತೇನೆ. ನನಗೂ ನಿನ್ನ ಸ್ನೇಹಿತನಿಲ್ಲದೆ ಈ ಸ್ವರ್ಗ ಬಹಳ ಬೇಜಾರು. ಸುಮ್ಮನಿರು ಮಾರಾಯ, ಸ್ವರ್ಗ ಬೇಜಾರ. ನಿನ್ಗೆ ಶಾಲೆಗೆ ಹೋಗ್ಬೇಕಾ, ಹೋಮ್ವರ್ಕ್ ಮಾಡ್ಬೇಕಾ? ಇನ್ನೊಬ್ಬ ಹೋಗ್ಲಿ ಬಿಡು. ನಾವೀಗ ಕೋಳಿ ಆಡೋಣ. ಹೋಗ್ಲಿ, ಹಾಗಂದರೇನು? ಕೋಳಿ ಗೊತ್ತಿಲ್ವಾ? ಸರಿ ಕುಗ್ರಿ,
ಹೋಗ್ಲಿ ಬಿಡು, ಕ್ರಿಕೆಟ್ ಆದ್ರೂ ಆಡೋಣ ಬಾ ಮಾರಾಯ. ಕಿರಿಕೆಟ್ಟ ಕ್ರಿಕೆಟ್ ಗೊತ್ತಿಲ್ವಾ? ಅದು ನಮ್ ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಧೋನಿ ಬರೆಯೋದು ಗೊತ್ತೇ ಇಲ್ವಾ? ತೆಂಡೂಲ್ಕರ್ ಕೊಹ್ಲಿ ಯಾರು? ಅವರೆಲ್ಲ ರಾಕ್ಷಸರೇನೋ? ನೀನಂತೂ ಹೆದರಬೇಡ ಗೆಳೆಯ, ನನ್ನ ಬಳಿ ಮಂತ್ರಾಸ್ತ್ರ ಇದೆ. ಅವರನ್ನೆಲ್ಲ ನಿಮಿಷಾರ್ಧದಲ್ಲಿ ಸೋಲಿಸಿ ಬಿಡುತ್ತೇನೆ. ಅಯ್ಯೋ ದೇವ್ರೇ, ನಿಮ್ ಜೊತೆ ಏನಪ್ಪ ಆಟಾಡ್ಲಿ? ನೀನ್ ಸ್ವರ್ಗದಲ್ಲಿ ಏನೋ ಮಾಡ್ತೀಯಾ? ನೃತ್ಯ, ವಿನೋದ, ಅಪ್ಸರೆಯರೊಂದಿಗೆ ಕಂಠ ಮುಚ್ಚಾಲೆ. ಇಷ್ಟೇನಾ? ನಾವು ಭೂಲೋಕದಲ್ಲಾದ್ರೆ ಕಬಡ್ಡಿ, ಫುಟ್ಬಾಲ್, ವಾಲಿಬಾಲ್, ಲಗೋರಿ, ಕ್ರಿಕೆಟ್ ಅಷ್ಟೇ ಯಾಕೆ? ಟಿವಿ ರಾತ್ರಿ ಅನ್ಕೋ, ಟಿವಿ ಬರು ಮಜಾ ಭಾರತ, ಕಾಮಿಡಿ ಕಿಲಾಡಿ, ಬಿಗ್ ಬಾಸ್, ಕಾರ್ಟೂನ್, ಡಿಸ್ಕವರಿ ಅಷ್ಟೇ ಯಾಕೆ? ತಿನ್ನೋಕಂತೂ ಪಿಜ್ಜಾ, ಬರ್ಗರ್, ಮೋಮೋಸ್, ನಮ್ಮ ಮಸಾಲ ಪುರಿ, ಪಾನಿಪುರಿ, ಗೋಬಿ ಎಲ್ಲ ತಿನ್ನೋಕೆ ಹೇಗಿರುತ್ತೆ ನಿಮ್ಗೆ ಗೊತ್ತಾ? ಅವೆಲ್ಲ ನಮ್ಮ ಅಮೃತ ಫಲಕ್ಕಿಂತಲೂ ಸವಿಯೇ. ಅಮೃತ ಫಲ ನಮ್ ನಿತ್ಯಕಲ ಸಿಗೋ ಗೋಬಿ, ಬೆಲ್ಲರ ಹಾಕಿದ್ರೆ ಪಾನಿಪುರಿ, ನಮ್ ಸುಬ್ರಹ್ಮಣ್ಯಕ್ಕೆ ಹೋದ್ರೆ ಮಸಾಲ ದೋಸೆ, ನಮ್ ಮಂಗ್ಳೂರ್ಗೆ ಹೋದ್ರೆ ಮೀನ್ ಸಾರು, ಅದೇ ನಮ್ ಬೆಂಗಳೂರಿಗೆ ಹೋದ್ರೆ ನಮ್ ರಾಹುಲನ್ ಬೆಳ್ಳುಳ್ಳಿ ಕಬಾಬು, ಚಟಾಪಟ ಚಟಾಪಟ, ಬಣ್ಮೂರ್ ಅನ್ಬೇಕು. ಹಾಗಿರುತ್ತೆ ಗೊತ್ತಾ? ಅದೆಲ್ಲ ನನಗೆ ಕೊಡಿಸುವೆಯಾ? ಕೊಡಿಸ್ತೀನಿ. ಭೂಲೋಕಕ್ಕೆ ಕರ್ಕೊಂಡೋಗಿ ಎಲ್ಲ ಕೊಡಿಸ್ತೀನಿ. ಏನು ಭೂಮಿಗೆ ಹಿಂದಿರುಗುವೆಯಾ? ಅದು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಒಮ್ಮೆ ಸ್ವರ್ಗಕ್ಕೆ ಬಂದರೆ ಮುಗಿದು ಹೋಯಿತು. ಇಲ್ಲ ಹಾಗಿಲ್ಲ. ನಾನ್ ಮತ್ತೆ ಭೂಮಿಗೆ ಹೋಗ್ಬೇಕು. ಭೂಮಿಗೆ ಹೋಗಿ ಅಮ್ಮ ಜೊತೆ ಇರ್ಬೇಕು. ನನ್ ಫ್ರೆಂಡ್ಸ್ ಎಲ್ಲ ನನಗೆ ಬೇಕು. ಯಾಕೆ ಹೋಗ್ಬೇಕು ನಾಯಿ? ಇಲ್ಲಿ ನಿನ್ಗೆ ಕಷ್ಟ. ಸದಾ ಅಮೃತಪಾನ, ಗಾಯನ, ನರ್ತನ, ಶಾಲೆ ಪಾಠ ಇಲ್ಲ, ಹೋಮ್ವರ್ಕ್ ಕ್ರೀಡೆನೂ ಇಲ್ಲ, ಹಸಿವು ಬಾಯಿ ಅಡಿಗೆನೂ ಇಲ್ಲ, ಸುಸ್ತು ಆಯಾಸದಿಂದ ರಾತ್ರಿ ಇಲ್ಲ. ಅಯ್ಯೋ ನಿಲ್ಸಿನಿ ಪುರಾಣ. ಯಾವತ್ತಾದ್ರೂ ನೀವು ಹಸಿದು ಊಟ ಮಾಡಿದ್ದೀರಾ? ಮಲಗಿ ಕನ್ಸ್ ಕಾಣೋದ್ರಲ್ಲಿ ಸುತ್ತ ನಿಮ್ಗೆ ಗೊತ್ತು. ಛೇ, ನಮ್ಮ ಅಜ್ಜಿನಗೆ ಮೋಸ ಮಾಡ್ಬಿಟ್ರು. ಆ ಭೂಲೋಕದ ಬದುಕು ಕಷ್ಟ ಅಂತ ನಂಬಿಸಿ, ಈ ಸ್ವರ್ಗದ ಆಸೆ ತುಂಬಿಸಿ ನನಗೆ ಅನ್ಯಾಯ ಮಾಡ್ಬಿಟ್ರು. ಎಲ್ಲಿ ನನ್ನ ಅಜ್ಜಿ ಎಲ್ಲಿ? ಅದೋ ಅಲ್ಲಿ ನೋಡು, ಅಲ್ಲಿ ಬೆಳ್ಳಗೆ ಹೊಡೆಯುತ್ತಿರುವುದೇ ನಿಮ್ಮಜ್ಜಿ. ಅದು ನನ್ನ ಅಜ್ಜಿನ. ಯಾಕೆ ಸತ್ಯ ಅಂತ ಹೇಳ್ತಿದ್ಯಾ? ನೀನೇ ತಾನೇ ಅಜ್ಜಿ ಆ ಭೂಲೋಕದ ಬದುಕು ಕಷ್ಟ ಅಂತ ನಂಬಿಸಿ, ಈ ಸ್ವರ್ಗದ ಆಸೆ ತುಂಬಿಸಿ, ಈಗ ಯಾಕೆ ಸತ್ಯ ಅಂತ ಹೇಳ್ತಿದ್ಯಾ? ಲೋಕದಲ್ಲಿ ಬಹಳಷ್ಟು ಜನ ಹಿರಿಯರು ಮಾಡುವ ತಪ್ಪನ್ನೇ ನಾನು ಮಾಡಿದ್ದು. ನನ್ನ ಪ್ರೀತಿ, ನೋವು, ಸಂಕಟಗಳನ್ನೆಲ್ಲ ನಿನ್ನ ಮನಸ್ಸಿನಲ್ಲಿರಿಸಿದೆ. ನನ್ನ ಭ್ರಮೆಯನ್ನೆಲ್ಲ ನಿನ್ನ ತಲೆಗೆ ಹಾಕಿದೆ. ಆದರೆ ನಾನು ಮಾತ್ರವಲ್ಲ ಮಗು, ನೀನು ಮಾಡಿದೀಯ. ನೀನ್ಯಾಕೆ ಹೋಮ್ವರ್ಕ್ನ ಹೊರೆ ಅಂದ್ಕೊಂಡೆ, ಪಾಠನ ಕಾಟ ಅಂದ್ಕೊಂಡೆ, ಸ್ನೇಹಿತರನ್ನ ಶತ್ರು ಅಂದ್ಕೊಂಡೆ, ಕಷ್ಟ ಇರ್ಬಾರ್ದು. ನೀನು ಬಯಸಿದ್ದೆಲ್ಲ ಸಿಗ್ಬೇಕು ಅಂದ್ಕೊಂಡೆ, ಇದು ತಪ್ಪು ತಾನೇ. ಕಷ್ಟ ಸುಖನು ನಲಿ ರಾತ್ರಿ ಹಗಲು ನನಗೆ ಬಂತು. ಹೌದಜ್ಜಿ, ನಾನ್ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಇಲ್ಲಿಂದ ವಾಪಸ್ ಹೋಗೋದು ಸಾಧ್ಯವಿಲ್ಲ ಅಂತಾರಲ್ಲ. ಸಾಧ್ಯವಿಲ್ಲ. ಈ ಕನಸಿನ ಆಕಾಶದಿಂದ ನೆಲದಲ್ಲಿ ಮಣ್ಣಿನ ಆಳದಲ್ಲಿ ಬೇರೂರಿ ನಲಿದಾಡುವ
ಬಂದಿದ್ದೀನಿ ಅಜ್ಜಿ. ನಾಣಿ ಎದ್ದೇಳು. ಎಲ್ಲಿ ನೋಡು, ನೀನು ಸ್ವರ್ಗಕ್ಕೆ ಹೋಗೇ ಇಲ್ಲ. ಇದುವರೆಗೂ ಅನುಭವಿಸಿದ್ದು ಸ್ವರ್ಗದ ಕನಸು. ನಿಜವಾದ ಸ್ವರ್ಗ ಇರುವುದು ಈ ಭೂಮಿಯಲ್ಲೇ. ಅಂದ್ರೆ ನಾನ್ ಮತ್ತೆ ಭೂಮಿಗೆ ಬಂದಿದ್ದೀನ? ನಾನ್ ಮತ್ತೆ ಭೂಮಿಗೆ ಬಂದ್ಬಿಟ್ಟೆ. ಸತ್ಯ, ನಿಮಗೆ ವಾಸಿ ಆಯ್ತಲ್ಲ ಡಾಕ್ಟ್ರೆ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಮಕ್ಕಳೇ, ಹಾಗೆಲ್ಲ ಚುಡಾಯಿಸ್ಬೇಡಿ. ನಾಣಿ ನೀವು ಸ್ವರ್ಗದ ಮೇಲಿದ್ದೆ. ಆ ಹುಚ್ಚು ಕಲ್ಪನೆಯಿಂದ ನಿನ್ನನ್ನ ಹೊರತರಬೇಕಾಗಿತ್ತು. ಅದಕ್ಕೆ ನಿನ್ನ ಸ್ನೇಹಿತರು, ತಾಯಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಇನ್ನಾದರೂ ಅವರೊಂದಿಗೆ ಸೇರಿ ಖುಷಿಯಾಗಿರೋ. ಮಕ್ಕಳೇ, ಇರುವುದು ಒಂದೇ ಬದುಕು, ಅದನ್ನು ಪ್ರೀತಿಸಿ ಆನಂದಿಸಿ ಅನುಭವಿಸಿ. ಆಗ ಈ ಭೂಮಿಯೇ ನಿಜವಾದ ಸ್ವರ್ಗ. ಕೌಶಿಕ್ ಎಂಟನೇ ತರಗತಿ, ಜಸ್ಮಿತ್ ಕೆಎಸ್ ಎಂಟನೇ ತರಗತಿ, ರುದ್ರೇಶ್ ಎ ತರಗತಿ, ಜಸ್ಮಿತ್ ಪಿಎಸ್ ಎಂಟು ಬಿ ತರಗತಿ, ಪ್ರೀತೇಶ್ ದೇವಿ 9 ಬಿ ತರಗತಿ, ಕ್ಷಮ 10 ನೇ ತರಗತಿ, ಚೈತನ್ಯ 9 ಬಿ ತರಗತಿ, ಶರಣ್ಯ ಎಂಆರ್ 10 ಎ ತರಗತಿ, ಮೋಕ್ಷ 10 ನೇ ತರಗತಿ, ಸಿಯು ಲಿಪಿಕ 8ನೇ ತರಗತಿ, ನಿತೇಶ್ 8ನೇ ತರಗತಿ, ಉಲ್ಲಾಸ್ 9 ಬಿ ತರಗತಿ, ರುದ್ರ 9 ಬಿ ತರಗತಿ, ಧನುಷಾರ್ 9 ಬಿ ತರಗತಿ, ದಿವಂಜಿ 10 ಎ ತರಗತಿ, ಗೀತೇಶ್ 9 ಎ ತರಗತಿ, ಗಗನ್ಯ 9 ಎ ತರಗತಿ, ಸುದೀಪ್ 9 ಬಿ ತರಗತಿ, ದೇಗೌಡ 9 ಬಿ ತರಗತಿ, ಜೀವನ್ 9 ಎ ತರಗತಿ, ಸಿದ್ದೇಶ್ ದೇವ್ 9 ಎ ತರಗತಿ, ಮನಸ್ವಿಯ 9 ಬಿ ತರಗತಿ, ಪೂಜಶ್ರೀಯ 10 ಬಿ ತರಗತಿ, ಪ್ರತೀಕ್ ಸಂಖ್ಯೆ 9 ಬಿ ತರಗತಿ,